ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ ಬನ್ನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ನೋಡಿ, ಹಾಗಾಗಿ ಸ್ನಾನ ಪೂಜಾ ನಂತರ ಟಿಫನ್ ಕೂಡ ರೆಡಿಯಾಗಿದೆ. ಇನ್ನು ಮಾಡಬೇಕು ನೋಡಿ. ಟಿಫನಿಗೆ ಬಂದು ನಾನು ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ. ಟಿಫನಿಗೆ ಬಂದು ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ. ಈಗ ಟಿಫನ್ ಮಾಡ್ಬೇಕು ನೋಡಿ. ಹಾಗೆ ಪೂಜಾ ಕೂಡ ಆಯ್ತು ಅಂತ ಹೇಳಿದ್ನೆಲ್ಲ, ಬನ್ನಿ ನಾನು ತೋರಿಸ್ತೀನಂತ ನೋಡಿ. ಈ ವಿಡಿಯೋ ಬಂದುಬಿಟ್ಟು ಶುಕ್ರವಾರದ್ದು ವಿಡಿಯೋ ಅಂತಲೇ ಹೇಳ್ಬೋದು ನೋಡಿ. ಅಂದರೆ ಇವತ್ತಿನ ವಿಡಿಯೋನೇ ನಾನು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೂ ಒಂದು 2 ದಿನ ವಿಡಿಯೋ ಬರಲಿಕ್ಕಿಲ್ಲ ಅಂತ ಅನ್ಕೋತೀನಿ ನೋಡಿ. ಆದರೂ ಕೂಡ ಟ್ರೈ ಮಾಡ್ತೀನಿ ವಿಡಿಯೋ ಶೇರ್ ಮಾಡಲಿಕ್ಕೆ, ನಂತರ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ. ನೋಡೋಣ ಅಂತ ಹೇಗಾಗುತ್ತಾ ಅದು ಮಾಡ್ತೀನಿ. ಯಾಕೆ ಅಂತಂದರೆ ಇವತ್ತು ಬಂದು ನಾನು ಮಗಳದ್ದು ಎಕ್ಸಾಮ್ ಇದೆ ನೋಡಿ, ಹಾಗಾಗಿ ಊರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾವ ಊರಲ್ಲಿ ಎಕ್ಸಾಮ್ ಇದೆ ಆ ಊರಲ್ಲೇ ನಮ್ಮ ಅಕ್ಕ ಇದ್ದಾರೆ. ಹಾಗಾಗಿ 1-2 ದಿನ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಈಗ ಹೋಗ್ತಾಯಿದ್ದೀನಿ. ಹಾಗಾಗಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ತರಕಾರಿ ಕೂಡ ಇತ್ತು. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಖಾಲಿ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಸುಮ್ಮನೆ ತರಕಾರಿ ಇದ್ದರೆ ಇದಾಗಿಬಿಡುತ್ತೆ ನೋಡಿ, ಸುಮ್ಮನೆ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಫ್ರಿಜ್ಜು ಕೂಡ ಹಾಗೆ ಭಾಳ ದಿನ ಆಯ್ತು ನೋಡಿ ಹೋಗಿಲ್ಲ. ನಾನು ಕೂಡ ಊರಿಗೆ ತುಂಬ ದಿನ ಕರಿತಾ ಇದ್ರು ಅವರು. ಹಾಗಾಗಿ ಈಗ ಎಕ್ಸಾಮು ಸೆಂಟರ್ ಬಂದು ಅಲ್ಲೇ ಬಿದ್ದಿದೆ ನೋಡಿ. ಮಗಳದ್ದು ಎಕ್ಸಾಮ್ ಇದೆಯಲ್ಲ, ಹಾಗಾಗಿ ಅದೇ ಊರಲ್ಲೇ ಇರೋದ್ರಿಂದ ನಾನು ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ನನ್ನ ಡೈಲಿ ರೊಟೀನ್ ವಿಡಿಯೋ ಅಂತಂದರೆ ಇವತ್ತು ಸ್ವಲ್ಪ ಜರ್ನಿ ಕೂಡ ಇರುತ್ತೆ. ಅದಾದ ನಂತರ ಅಲ್ಲಿ ಹೋದ್ಮೇಲೆ ಏನು ಯಾವ ಊರಿಗೆ ಹೋಗಿದ್ದೀನಿ ಏನಂತ ಹೇಳಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಲಗೇಜ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನಾನು. ಸ್ವಲ್ಪ ಪಲ್ಯ ಕೂಡ ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ಅಕ್ಕನ ಮನೆಯಿಂದ ಮಾರ್ಕೆಟ್ ದೂರ ಆಗುತ್ತಾ ಅವ್ರ ಮನೆಗೆ ಮಾರ್ಕೆಟಿಗೆ, ಹಾಗಾಗಿ ಒಂದು ಸ್ವಲ್ಪ ಪಲ್ಯ ಕೂಡ ತೊಗೊಂಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನನ್ನ ಡ್ರೈ ಪೌಡ್ರು ನಂತರ ವಾಟ್ರ್ ಬಾಟಲು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ರೆಡಿ ಅಂದೇ ಆಗಬೇಕು ನೋಡಿ. ನಾನೀಗ ಸ್ನಾನ ಆಯಿತು, ಪೂಜೆ ಆಯ್ತು ಅಂತ ಹೇಳಿದ್ನಲ್ಲ. ನನ್ನ ಫೇವ್ರೆಟ್ ಕಾರ್ಟೂನ್ ಚಾನಲ್ ನೋಡ್ಕೋತಾನೆ ನಾನು ಇವತ್ತಿನ ದಿನ ಶುರು ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಟೈಮ್ ಬಂದು 10 ಗಂಟೆ ಆಗಿದೆ ನೋಡಿ. 10 ಗಂಟೆ 5 ನಿಮಿಷ ಆಗಿದೆ. 11-11:30 ಮನೆ ಬಿಡೋಣ ಊರಿಗೆ ಹೋಗ್ಲಿಕ್ಕೆ. ಯಾಕಂದರೆ ತುಂಬ ಬಸ್ ಕಡಿಮೆ ನೋಡಿ ಆ ಸೈಡ್ ಹೋಗ್ಲಿಕ್ಕೆ. ಹಾಗಾಗಿ ಯಾವ ಊರಿಗೆ ಹೋಗ್ತೀನಿ ಏನಂತೇಳಿ ಹೇಳ್ತೀನಂತೆ ನಿಮಗೆ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೇಳಿದ್ನೆಲ್ಲ, ಮಗಳದ್ದು ಎಕ್ಸಾಮ್ ಇದೆ ನೋಡಿ. PUC ಸೆಕೆಂಡ್ ಇಯರ್ ಅವಳು. ಆಲ್ರೆಡಿ ನಿಮ್ಗೆ ಗುರ್ತಾಗಿರ್ಬೋದು ಏನು ಎಕ್ಸಾಮು ಏನಂತ ಹೇಳಿ. ಹಾಗಾಗಿ ಕರ್ಕೊಂಡು ಹೋಗಿ 1-2 ದಿವಸ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಈಗ 1-2 ದಿನದ್ದು ವೀಡಿಯೋ ಎಲ್ಲ ಅಲ್ಲಿಂದನೇ ಬರುತ್ತಾ. ಬಟ್ ವೀಡಿಯೋ ಅಪ್ಲೋಡ್ ಆಗುತ್ತಾ ಇಲ್ಲ ಅದು ಮಾತ್ರ ಗುರ್ತಿಲ್ಲ. ಇಲ್ಲ ಬಂದಮೇಲೆ ಮಾಡ್ತೀನೋ ಅದು ಗುರ್ತಿಲ್ಲ. ಬಂದಮೇಲೆ ಮಾಡ್ತೀನಿ, ಬಟ್ ಅಲ್ಲಿ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಗುರ್ತಿಲ್ಲ. ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ತುಂಬ ಅಂದ್ಕೊಂಡಿದ್ದೀನಿ ನೋಡಿ. ಯಾಕಂದರೆ ಒಂದು ಮೆಮೊರಿ ಕೂಡ ಇರುತ್ತಾ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅಂಥೇಳಿ. ಬನ್ನಿ ಫ್ರೆಂಡ್ಸ್, ಎಲ್ಲರದು ಟಿಫಿನ್ ಆಯ್ತು ಅಂತ ಅನ್ಕೋತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಟಿಫಿನ್ ಮಾಡೋಣ. ಟಿಫಿನ್ ಆದ ನಂತರ ರೆಡಿ ಆಗ್ತೀನಿ. ರೆಡಿ ಆದಮೇಲೆ ಮತ್ತೆ ಸಿಗ್ತೀನಂತ. ಹೋಗೋಣ. ಹಾಯ್ ಫ್ರೆಂಡ್ಸ್, ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಊರಿಗೆ ಹೋಗ್ಬೇಕು. ಬನ್ನಿ ಫ್ರೆಂಡ್ಸ್, ಹಾಗೆ ಊರಿಗೆ ಹೋಗಿ ಬರೋಣ ಅಂತ. ನೋಡ್ತಾ ಇರ್ಬೋದು, ಲಗೇಜ್ ಎಲ್ಲ ರೆಡಿ ಇದೆ. ಈಗ ನಾನು ಕೂಡ ರೆಡಿಯಾಗಿದ್ದೀನಿ, ಮಗಳು ಕೂಡ ರೆಡಿಯಾಗಿದ್ದಾಳೆ. ಇಬ್ಬರು ಸೇರಿಬಿಟ್ಟು ಈಗ ಹೋಗ್ತಾಯಿದ್ದೀವಿ. ಯಾವ ಊರು ಏನಂತೇಳಿ ಹೇಳ್ತೀನಂತೆ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಆಲ್ರೆಡಿ ಬಸ್ನಲ್ಲಿ ಕುತ್ಕೊಂಡಿದ್ದೀವಿ ನಾವು. ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣವೇ ಬಸ್ ಸ್ಟ್ಯಾಂಡಲ್ಲಿ ಇತ್ತು ನೋಡಿ. ಹಾಗಾಗಿ ಬಸ್ ಹತ್ತಿ ಕುತ್ಕೊಂಡ್ಬಿಟ್ವಿ. ಯಾಕಂದರೆ ವೀಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ. ಹಾಗಾಗಿ ಬಸ್ನಲ್ಲಿನೇ ಒಂಚೂರು ವೀಡಿಯೋ ಮಾಡಿಕೊಂಡೆ ನೋಡಿ ನಾನು. ಬನ್ನಿ ಫ್ರೆಂಡ್ಸ್, ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳ್ತೀನಿ. ಮಗಳನ್ನ ಕರ್ಕೊಂಡು ಅಕ್ಕನ ಊರು ಕೂಡ ಇದೆ ನೋಡಿ. ಯಾವುದು ಅಂತಂದರೆ ಬಳ್ಳಾರಿಗೆ ಬಂದಿದ್ದೀನಿ ನಾನು ಮಗಳ ಎಕ್ಸಾಮ್ ಸಲುವಾಗಿ. ಬಸ್ ಸ್ಟ್ಯಾಂಡಲ್ಲಿ ನಾವು ಇಳಿದ ತಕ್ಷಣವೇ ಒಂದು ಸ್ವಲ್ಪ ಕಬ್ಬಿನ ಹಾಲು ಕುಡಿಯೋಣ ಅಂಥೇಳಿ ಇಲ್ಲಿ ನಿಂತ್ಕೊಂಡಿದ್ದೀವಿ ನಾನು ಮಗಳು ಕೂಡ. ಜ್ಯೂಸ್ ಕುಡಿದ್ಬಿಟ್ಟು ಆಟೋ ತೊಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನೋಡಿ. ಅಷ್ಟರಲ್ಲೇ ಅಕ್ಕ ಫೋನ್ ಮಾಡಿದ್ರು.
ಇಲ್ಲ ನಿಮ್ಮ ಭಾವ ಅವ್ರನ್ನ ಕಳಿಸಿದ್ದೀನಿ ನೋಡು, ಅದರಲ್ಲೇ ಬಂದುಬಿಡಿ, ಮತ್ತೆ ಆಟೋದಲ್ಲಿ ಬರಬೇಡಿ ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಕಬ್ಬಿನ ಹಾಲು ಕುಡಿದ್ಬಿಟ್ಟು ನಂತರ ಅಗಸ್ತ್ಯ ಕೂಡ ಸ್ವಲ್ಪ ಪಾರ್ಸಲ್ ಕೂಡ ತೊಗೊಳ್ತಾ ಇದ್ದೀವಿ. ಅಗಸ್ತ್ಯ ಅಂದರೆ ಅಕ್ಕನ ಮೊಮ್ಮಗ ನೋಡಿ, ಅವನಿಗೆ ಕೂಡ ಏನು ಸ್ನ್ಯಾಕ್ಸ್ ತೊಗೊಳ್ಳಿಲ್ಲ ನಾನು. ಹಾಗಾಗಿ ಒಂದು ಸ್ವಲ್ಪ ಜ್ಯೂಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಹಾಗಾಗಿ ಈಗ ಪಾರ್ಸಲ್ ಕೂಡ ತೊಗೋತಾ ಇದ್ದೀನಿ ಅಗಸ್ತ್ಯನ ಸಲುವಾಗಿ. ಕಬ್ಬಿನ ಹಾಲು ಕೂಡ ತುಂಬ ಸ್ವೀಟಾಗಿ ತುಂಬ ಸೂಪರಾಗಿತ್ತು ನೋಡಿ. ಹೊಟ್ಟೆ ತಕ್ಕೊಳ್ಳಿ ತಂದು ಕಬ್ಬಿನ ಹಾಲು ಪಾರ್ಸಲ್ ತೊಗೊಳೋದ್ರಾಗೆ ನಮ್ಮ ಭಾವ ಕೂಡ ಬಂದರು, ನಾನು ಮಗಳು ನಂತರ ಸ್ವಲ್ಪ ವೀಡಿಯೋ ಮಾಡ್ಕೋತಾನೆ ಹೋಗ್ತಾ ಇದ್ವಿ. ಅವರಿಗೂ ಕೂಡ ಗುರ್ತಿತ್ತಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದಾಳೆ ಈಕೆ ಅಂಥೇಳಿ. ಹಾಗಾಗಿ ಅವರು ಕೂಡ ಯಾವುದೇ ರೀತಿಯಿಂದ ನನಗೆ ಯಾಕೆ ವೀಡಿಯೋ ಮಾಡ್ತೀನಂತ ಕೂಡ ಕೇಳೋದಿಲ್ಲ ನೋಡಿ. ಯಾಕಂದರೆ ಆಲ್ರೆಡಿ ಎಲ್ಲರಿಗೂ ಗುರ್ತಿದೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು. ಹಾಗಾಗಿ ಒಂದು ಸ್ವಲ್ಪ ಮಗಳು ಕೂಡ ಮಾಡಿಕೊಟ್ಲು ವೀಡಿಯೋ. ಅದಾದ ನಂತರ ನಾನು ಡೈರೆಕ್ಟಾಗಿ ಮನೆಗೆ ಹೋದ ತಕ್ಷಣ ಮತ್ತೆ ಸಿಗ್ತೀನಂತ ನಿಮ್ಮ ಜೊತೆ ನಾನು. ನಿನ್ನ ತಾತ ಬಿಟ್ಟೋಗಿದ್ದು ನಾನು. ಯಾರು ನಾನು? ಅಮ್ಮ ಜ್ಯೂಸ್ ಯಾರಿಗೆ ಎಷ್ಟು ಸ್ವೀಟ್ ನಿನಗ? ಯಾರು ತಂದಾರ ಜ್ಯೂಸ್? ಯಾರು ತಂದಾರ? ಜ್ಯೂಸ್ ಕುಡ್ತೀಯ ಟೀ ಇಲ್ಲ ತಂದಾರ? ಜಲ್ದಿ ಅಲ್ಲಿ ನಿಮ್ಮ ಅಣ್ಣಮ್ಮ ನೋಡ್ತಾಳೆ. ಜಲ್ದಿ ತಂದಾರಪ್ಪ ಪ್ರಿಯ ಅಂತ ನೋಡು. ನಾವು ಬರಬೇಕಾದ್ರೆ ಕರ್ಕೊಂಬರ್ಲಿಕ್ಕೆ ಅಗಸ್ತ್ಯ ಕೂಡ ಬರ್ತೀನಂತ ತುಂಬ ಹತ್ನಂತ ನೋಡಿ. ಯಾಕಂದರೆ ಜಾಗ ಸಾಲದಿಲ್ಲ ಗಾಡಿ ಮೇಲೆ ಅಂತೇಳಿ ಅವನ್ನ ಬಿಟ್ಟು ಬಂದಿದ್ದರು. ಹಾಗಾಗಿ ಈಗ ಅವ್ರ ಅಜ್ಜಿನ ಅವರು ಚಿಕ್ಕಿ ಬಂದು ಅಂದರೆ ಅವ್ರ ಆಂಟಿ ಬಂದು ಸ್ನಾನ ಕೂಡ ಮಾಡಿಸಿ ದೇವ್ರ ಮುಂದೆಲ್ಲ ನಮಸ್ಕಾರ ಮಾಡಿ ವಕ್ರತುಂಡ ಮಹಾಕಾಯ ಅದೆಲ್ಲ ಹೇಳಿದ ನಂತರ ಈಗ ಅವ್ರ ಅಜ್ಜನ ಜೊತೆಗೆ ಹೊರಗಡೆ ಹೋಗ್ತಾ ಇದ್ದಾನೆ. ನೋಡ್ತಾ ಇರ್ಬೋದು. ಒಂದು 2 hours ಆದರೂ ಹೊರಗಡೆ ಹೋಗಿ ಬಂದ ನೋಡಿ ಅವನು. ಎಷ್ಟು ಹೇಳಿದ್ವಿ ಇಲ್ಲೇ ಇರು ಅಂಥೇಳಿ. ಇಲ್ಲ ನಾನು ತಾತನ ಜೊತೆಗೆ ಹೊರಗೆ ಹೋಗ್ತೀನಿ ಅಂಥೇಳಿ ಅವ್ರ ತಾತನ ಜೊತೆ ಕೂಡ ಹೊರಗಡೆ ಒಂದು 2 hours ಹೋಗಿ ಬಂದ ನಂತರ ನಮಗೆ ಮತ್ತೆ ಸಿಕ್ಕ ನೋಡಿ ಅವನು ಆಟ ಆಡಲಿಕ್ಕಾಗಿ. ನೆಕ್ಸ್ಟ್ ಡೇನೇ ಮಗಳದ್ದು ಎಕ್ಸಾಮ್ ಕೂಡ ಇತ್ತಲ್ಲ, ಹಾಗಾಗಿ ಅವಳು ಕೂಡ ಸ್ವಲ್ಪ ಓದ್ಕೋತಾ ಇದ್ಲು. ಶುಕ್ರವಾರ ನೋಡಿ ನಾನು ಬಳ್ಳಾರಿಗೆ ಹೋಗಿದ್ದು. ನೆಕ್ಸ್ಟ್ ಡೇ ಅಂದರೆ ಶನಿವಾರ ದಿನ ಅವಳದು ಎಕ್ಸಾಮ್ ಎಕ್ಸಾಮ್ ಕೂಡ ಇತ್ತು. JEE ಅದು ಎಕ್ಸಾಮ್ ಕೂಡ ಇತ್ತು ನೋಡಿ. ಅದಕ್ಕೆ ಕೂಡ ಅಟೆಂಡ್ ಆಗ್ಲಿಕ್ಕಾಗಿ ನಾವು ಬಳ್ಳಾರಿಗೆ ಹೋಗಿದ್ವಿ. ಅಗಸ್ತ್ಯನಿಗೆ ಬಾಯಿ ಹೇಳಿಬಿಟ್ಟು ಹಾಗೆ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಡು ಅಂತ ಹೇಳಿದೆ ಮಗಳಿಗೆ. ಹಾಗಾಗಿ ಮಾಡಿಕೊಡ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ಅಕ್ಕನ ಮನೆ ಬಂದುಬಿಟ್ಟು. ಆಲ್ರೆಡಿ ಹಳೆ ಸಬ್ಸ್ಕ್ರೈಬರ್ ಇದ್ದರೆ ಅವ್ರಿಗೆ ಗುರ್ತಿರುತ್ತೆ ನೋಡಿ. ತುಂಬ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಅಕ್ಕನ ಮನೆ ಫಂಕ್ಷನ್ಸ್ ಎಲ್ಲದ್ದು. ಹಾಗಾಗಿ ಈಗ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಅಕ್ಕ ಬಂದು ಇವರು. ಹಾಗೆ ಒಂದು ಫೋಟೋ ವೀಡಿಯೋ ಕೂಡ ಮಾಡ್ಕೊಂಡಿವಿ ಅಲ್ಲ. ಇದ್ರಾಗ ಬಂದಿವಿ, ಗಾಡಿಯಾಗ ಬಂದಿದ್ದು ತೊಗೊಂಡಿದ್ವಲ್ಲ. ಶಾಂತಿಗೂ ಇಲ್ಲ 2 ತೊಗೊಂಡಿವಿ. ಇಲ್ಲ ಶಾಂತಿಗೂ ಒಂದು ತಗೊಂಡಿದ್ದೆ. ಇಲ್ಲ ಇನ್ನೊಂದು ಯಾವುದೋ ಕಲರ್ ತೊಗೊಂಡಿನಿ ನೋಡು. ಎಲ್ಲಿ ಹೋಯ್ತದ? ಇಲ್ಲ ಹೋಗ್ಬಿಡ್ತದೆ. ಏನು ಗಿಡ ಹೋಯ್ತದು. ಸುಮ್ಮನೆ ರೊಕ್ಕನ ವೇಸ್ಟ್ ಆಯ್ತಲ್ಲ. ಇದು ಯಾವ ಇವೆಲ್ಲ? ಇದು ಅಜ್ವಾನ್ದು ಏನಂತಾರ ಅನ್ನೋದು ಅಜ್ವಾನ್ ಗಿಡ. ಇದಕ್ಕೇನಂತ ಅದೇ ಗುರ್ತು, ಬಟ್ ಅದಕ್ಕೆ ಏನಂತಾರ ಗೊತ್ತಿಲ್ಲ. ಎಷ್ಟು ಘಮ ಸ್ಮೆಲ್. ಹೌದು ಸೇಮ್ ಹಂಗೈತೆ ನೋಡಿ. ಇಸ್ಲಾಂಪುರ ಒಳಗೆ ಮಹೇಶಣ್ಣವ್ರು ಇದ್ರಲ್ಲ. ಮಹೇಶಣ್ಣವ್ರು ಇದ್ರಲ್ಲ. ಇದು ತಿಂದರೆ ಇದು ಮಾಡಿದ್ರೆ ನಗಡಿ ಕೆಮ್ಮದಕ್ಕೂ ಇದಾಗುತ್ತೆ. ಎಲ್ಲಿ ತಿನ್ಬೋದು. ಇದು ಒಂದು ತೊಗೊಂಡಿದ್ದೀವಿ ನೋಡಿ ಅವತ್ತ. ಇಲ್ಲಿ ತೊಗೊಂಡಿಲ್ಲ ಅವ್ರ ಕಡೆ ಇಸ್ಕೊಂಬ. ಸಣ್ಣ ಒಂದು 2 ಎಲೆ ಕೊಟ್ಟಿದ್ಲು ಅವು. ಇಂಥ ಅವೇ ಏನು ಕತ್ತರಿಸಿ ವಿಷಯ ಹಾಕಿ ಹಸಿಂತವೆಲ್ಲ ಇದಾಗಿದಂಗೆಲ್ಲ. ಎಷ್ಟು ಚಂದ ಇದು ಎಷ್ಟು ಚಂದ ಬಿಟ್ಟಿದ್ದು ಗೊತ್ತಾ ನಮಗೆ. ಅವತ್ತಿನ ದಿನವೇ ಸಾಯಂಕಾಲ ನೋಡಿ ಮಧ್ಯಾಹ್ನ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಸಾಯಂಕಾಲ ಟೈಮಲ್ಲಿ
ಪಲ್ಯ ಅಂದ್ರೆ ಅಕ್ಕಗೆ ತುಂಬ ಇಷ್ಟ ನೋಡಿ. ಮಾರ್ಕೆಟ್ ದೂರ ಇರೋದ್ರಿಂದ ಯಾವಾಗ ಬಂದರೂ ಅಕ್ಕ ಪಲ್ಯ ತೊಗೊಂಡು ಹೋಗ್ತಿರ್ತಾರೆ ನಮ್ಮ ಗಂಗಾವತಿಯಿಂದ. ಹಾಗೆ ಮನೆ ಹತ್ರ ಫ್ರೆಶ್ ಆಗಿ ಬಂದಿತ್ತಂತ ನಾನು ಸ್ವಲ್ಪ ಪುಂಡಿ ಪಲ್ಯ ನಂತರ ಮೆಂತ್ಯ ಪಲ್ಯ ಕೂಡ ತೊಗೊಂಡು ಹೋಗಿದ್ದೆ. ಎಲ್ಲರೂ ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ವಿ. ಟೀ ಕುಡಿತಾನೆ, ಟಿ ವಿ ನೋಡ್ತಾನೆ. ಹಾಗೆ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಡು ಅಂತ ಕೇಳಿದೆ ನೋಡಿ ಮಗಳಿಗೆ. ಹಾಗೆ ಮಾಡ್ತಾ ಇದ್ದಾಳೆ. ಬಟ್ ಆ ನಂತರದಲ್ಲಿ ನೆನಪಾಗಿರೋದ್ರಿಂದ ನಾನು ಒಬ್ಬಳೇ ಕುತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಅನಿಸ್ಬೋದು ನಿಮ್ಗೆ. ಆಗಷ್ಟೇ ಕೂಡ ವೀಡಿಯೋ ಮಾಡೋದು ನೋಡ್ತಾ ಇದನ್ನು ನೋಡಿ. ಹಾಂ, ಈ ಕಡೆ ಬರಲಾ? ಇಲ್ಲ ಇರಲ, ಫೋನ್ ಇಲ್ಲೇ ಐತಿ, ಅಲ್ಲೇ ಐತಿ. ಹೇಳಿದ್ನೆಲ್ಲ JE ಎಕ್ಸಾಮ್ ಇತ್ತು ಅಂತ ಹೇಳಿ. ಅದು ಬಂದು ಬಳ್ಳಾರಿಯಲ್ಲಿ ಏನಂತಾರೆ ಜ್ಞಾನ ಗಂಗೋತ್ರಿ ಕಾಲೇಜಲ್ಲಿ ಕೂಡ ಇತ್ತು ನೋಡಿ. ಹಾಗಾಗಿ ಈಗ ನಾನು ಅಕ್ಕನ ಮಗ ನಂತರ ಮಗಳು ಕೂಡ ಹೋಗ್ತಾ ಇದ್ದೀವಿ ಬೆಳಗ್ಗೆನೇ. ಬೆಳಿಗ್ಗೆ 7:30 ಒಳಗನೆ ನಾವು ಕಾಲೇಜಿಗೆ ರೀಚ್ ಆಗಬೇಕಾಗಿತ್ತು ನೋಡಿ. ಹಾಗೆ ಅಕ್ಕನ ಮಗ ಕೂಡ ಜಿಂದಾಲ್ ಫ್ಯಾಕ್ಟ್ರಿ ಕೂಡ ಹೋಗಬೇಕಾಗಿತ್ತು. ತುಂಬ ಅರ್ಜೆಂಟ್ನಲ್ಲೇ ಬಂದಿದ್ವಿ ಅಂತಲೇ ಹೇಳ್ಬೋದು. ಅವ್ರು ಮುಂದ್ಗಡೆ ಹೋಗ್ತಾಯಿದ್ರು. ಒಂದು ಸ್ವಲ್ಪ ಹಾಗೆ ಕ್ಯಾಂಟೀನು ನಂತರ ಏನು ಒಳಗಡೆ ಕ್ಯಾಂಪಸ್ ಕೂಡ ಒಂಚೂರು ವೀಡಿಯೋ ಮಾಡಿಕೊಂಡೆ ನೋಡಿ. ನಾನು ನೋಡ್ತಾ ಇರ್ಬೋದು. ಅವಳಿಗೆ ಟಿಫನ್ ಮಾಡಿಸ್ಬಿಟ್ಟು ಬಿಟ್ಟು ಬಂದ್ವಿ ನಾವು. ಸುಮ್ಮನೆ ಇದ್ರ ಮೇಲೆ ಫೋಕಸ್ ಇಲ್ಲ, ಸುಮ್ಮನೆ ಅಟೆಂಡ್ ಆಗ್ಬೇಕಾಗ್ಯಾವ ಅಷ್ಟೆ. ಹೌದು ಹೌದೌದು. ಫಸ್ಟಿಂದ ಅವ್ರ ತಗ ಅಭ್ಯಾಸ ಐತೆ. ಬಸ್ಸು ಎದಕ್ಕನ ಹೊಡಿತಾರೋ ಅದೇ ಅರ್ಥ ಆಗಿಲ್ಲ ನನಗೆ. ಅವ್ರದ್ದು ಅನ್ನೋದು ಇನ್ನೊಂದು ಬಸ್ ಅದು ಹೆಸರೇನು? ಹಾಂ, ಅಗಸ್ತ್ಯ. ನಿಮ್ಮಮ್ಮನ ಹೆಸರೇನು? ಹಾಂ, ಸಿಂಧು ಮೇಡಮ್. ನಿಮ್ಮ ಅಪ್ಪನ ಹೆಸರೇನು? ಗೌಸಿದ್ದಪ್ಪ. ಎಲ್ಲಿ ಹೋಗಿದ್ದಾರೆ ಇಬ್ಬರು, ನಿಮ್ಮಮ್ಮ ನಿಮ್ಮಪ್ಪ? ಅದೇ ಎರಡು ಎಲ್ಲಿ ಹೋಗ್ಯಾರ? ಅಲ್ಲಪ್ಪಣ್ಣ. ನಿಮ್ಮಮ್ಮ ಎಲ್ಲಿ ಹೋಗ್ಯಾರ? ಸ್ಕೂಲಿಗೆ ಹೋಗ್ಯಾರ. ನಿಮ್ಮ ಪಪ್ಪ ಎಲ್ಲಿ ಹೋಗ್ಯಾರ? ಅವರು ಸ್ಕೂಲಿಗೆ ಹೋಗ್ಯಾರ. ನೀ ಏನು ಮಾಡ್ತಿ ಮನೆಯಲ್ಲಿದ್ದ? ನೀನು ಸ್ಕೂಲಿಗೆ ಹೋಗ್ಬೇಕಲ್ಲ, ಯಾಕೆ ಹೋಗೋದಿಲ್ಲ? ನೀನು ಸ್ಕೂಲಿಗೆ ಹೋಗ್ಬೇಕು, ಯಾಕೆ ಹೋಗಲ್ಲ? ಸ್ಕೂಲಿಗೆ ಹೋಗ್ಬೇಕು, ಈ ಕಲಿಬೇಕು, ABCD ಕಲಿಬೇಕು, ಹೌದಿಲ್ಲ? ಮನೆಯಾಗಿರಬಾರ್ದು, ಸ್ಕೂಲಿಗೆ ಹೋಗಬೇಕು. ಸ್ಕೂಲಿಗೆ ಹೋಗ್ಬೇಕು. ಅಮ್ಮ ಹೋಗ್ತಾಳಿಲ್ಲ? ನೀನು ನೋನು ಹೋಗ್ಬೇಕು. ಹೋಗ್ತೀನಿ ಅಂತ ಹೇಳು. ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳು. ಹೇಳು. ಹಾಂ, ಸ್ಕೂಲಿಗೆ ಹೋಗೋದಿಲ್ಲ ಅಂತ. ಸ್ಕೂಲಿಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ಇದೇ ನೋಡಿ ನಮ್ಮ ಬಳ್ಳಾರಿಯಲ್ಲಿರುವಂಥ ಅಕ್ಕನ ಮನೆ. ಇಲ್ಲೆಲ್ಲ ಮೇಲ್ಗಡೆ ರೆಂಟಿಗೆ ಕೊಟ್ಟಿದ್ದಾರೆ, ಅಂದರೆ ಬಾಡಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದು ಅಕ್ಕ ಅವರು ಇರ್ತಾರೆ. ಇವರೊಬ್ಬರು ಅಜ್ಜ ವಾಕಿಂಗ್ ಅಂಥೇಳಿ ಬಂದಿದ್ದರು. ಅಗಸ್ತ್ಯ ಬಂದು ಇಲ್ಲಿ ಕೂಡಿ ಕುತ್ಕೊಳ್ಳಿ ಅಜ್ಜ ಅಂಥೇಳಿ ಕೂಡಿಸಿದ್ದಾರೆ ನೋಡಿ. ನೋಡಿ ಯಾವ ರೀತಿ ಗಾಡಿ ಮೇಲೆ ಕುತ್ಕೊಂಡು ಫೋಸ್ ಕೊಡ್ತಾಯಿದ್ದಾನಂತ. ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನೋಡಿ ಅಕ್ಕನ ಮನೆ ಬಂದುಬಿಟ್ಟು ಇದೆ. ಆಲ್ರೆಡಿ ಬಹಳಷ್ಟು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು. ಬಟ್ ಈಗೆಲ್ಲ ಹೊಸ್ದಾಗಿ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾಯಿದ್ದೀನಿ. ಹಾಗೆ ಮಗಳು ಕೂಡ ಕಾಲೇಜಿಗೆ ಬಿಟ್ಟು ಬಂದಿದ್ದೆ. ನಾನು ಅಕ್ಕನ ಮಗ ಇಬ್ಬರು ಹೋಗಿ ಬಿಟ್ಟು ಬಂದ್ವಿ ಎಕ್ಸಾಮಿಗೆ. ನಾವು ಬಳ್ಳಾರಿಗೆ ಬಂದಿರೋ ಕಾರಣ ಬಂದು ಅವಳದ್ದು ಎಕ್ಸಾಮ್ ಇತ್ತು ನೋಡಿ ಬಳ್ಳಾರಿಯಲ್ಲಿ. ಹಾಗಾಗಿ ಬಳ್ಳಾರಿಗೆ ಬಂದಿದ್ವಿ. ಒಂದೆರಡು ದಿನ ಇದ್ದುಬಿಟ್ಟು ಮತ್ತೆ ರಿಟರ್ನ್ ಊರಿಗೆ ಬಂದ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಅಂತ. ಬಾಯ್. ಎಲ್ಲಿದ್ದಾನೆ ನೋಡಿಲಿ. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಮ್ಮ ಅಗಸ್ತ್ಯ ಬಂದು
ಚಿಂಟುನ್ ತೋರಿಸ್ತಾನಂತ ನೋಡಿ. ಅವ್ರ ಅಪ್ಪ ಅಮ್ಮ ಸ್ಕೂಲಿಗೆ ಹೋಗಿದ್ದಾರೆ, ಅವರಿಬ್ಬರು ಟೀಚರ್ಸ್ ಇದ್ದಾರೆ. ಇವನು ಬಂದು ಮನೆಯಲ್ಲೇ ಇರ್ತಾನಂತ. ಬಾ ತೋರಿಸ್ತೀಯಾ? ಬನ್ನಿ ಫ್ರೆಂಡ್ಸ್, ಈಗ ಚಿಂಟು ಅಂತ ಹೇಳಿ ಒಂದು ನಾಯಿ ಇದೆ ನೋಡಿ, ತೋರಿಸ್ತಾನ. ತೋರ್ಸಪ್ಪ. ಹಾಂ ಹೇಳು, ಫ್ರೆಂಡ್ಸಿಗೆ ಹೇಳು. ಫ್ರೆಂಡ್ಸ್ ನೋಡಿ, ಇಲ್ಲಿ ನಮ್ಮ ಮನೇಲಿ ಚಿಂಟು ಇದ್ದಾನ ಅಂತ ಹೇಳು. ಹೇಳು. ನಮ್ಮ ಮನೆಯಲ್ಲಿ ಚಿಂಟು ಇದ್ದಾನ ನೋಡಿ ಫ್ರೆಂಡ್ಸ್. 2 ನಾಯಿದು, ಒಂದು ಚಿಂಟು, ಇನ್ನೊಂದು ಯಾವುದು ಇತ್ತಲ್ಲಪ್ಪಿ? ಇನ್ನೊಂದು ನಾಯಿ ಹೆಸ್ರೇನೋ ಇತ್ತಲ್ಲ, ಡಾಗ್ ಹೆಸ್ರೇನೋ ಇತ್ತಲ್ಲ, ಇನ್ನೊಂದು ಏನೋ ಇತ್ತು ನೋಡಿ ಫ್ರೆಂಡ್ಸ್, ನೆನಪಿಲ್ಲಂಗೆ. ಬಟ್ 2 ಇದು. ಒಂದು ಪಾಪ ಹೋದ ವರ್ಷ ಸತ್ತೋಯ್ತದು, ಹಾಗಾಗಿ ಈಗ ಇದು ಒಂದೇ ಇದೆ ನೋಡಿ. ಹಾಂ, ಈ ಕಡೆ ಬಾ, ಕಾಣಿಸೋದಿಲ್ಲ ನೀನು. ಹಾಂ ಹೇಳೀಗ. ಹೇಳೀಗ ನೋಡಿ ಫ್ರೆಂಡ್ಸ್, ಅವ್ರ ಮನೇಲಿ ಒಂದು ಆಟೋ ಕೂಡ ಇದೆ ಅಂತ, ಹಾಗಾಗಿ ತೋರಿಸ್ತಾ ಇದ್ದಾನ ಅಗಸ್ತ್ಯ. ನೋಡಿ, ನೋಡ್ತಾ ಇರ್ಬೋದು. ಯಾರಿಗಾದರೂ ಈ ಆಟೋ ಬೇಕು ಅಂತಂದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು ನೋಡಿ, ಸೇಲ್ಗಿಟ್ಟಿದ್ದಾರೆ ಅವರು. ಹೇಳ ಅಗಸ್ತ್ಯ, ಯಾರ್ದಿದೆ ಆಟೋ? ನಿಂದ? ನೋಡಿ ಫ್ರೆಂಡ್ಸ್, ಆತಂದ ಅಂತ ಆಟೋ ಬಂದಿದೆ. ಹಾಂ, ನೀನು ಡ್ರೈವ್ ಮಾಡ್ತೀಯಾ? ಹೊಡಿತೀಯಾ? ಆಟೋ ಹೊಡಿತೀಯಾ? ಹಾಂ ಹಾಂ, ಹೊಡಿಯಪ್ಪ. ತನ್ವಿ ಅತ್ತೇನು ಹೋಗಿ ಕರ್ಕೊಂಬರ್ತೀಯಾ? ಎಕ್ಸಾಮ್ ಆದಮೇಲೆ ನೀನೇ ಹೋಗಿ ಕರ್ಕೊಂಡು ಬರ್ತೀಯಾ ಈ ಆಟೋದಲ್ಲಿ? ಹಾಂ, ಆಟೋದಾಗ ಕರ್ಕೊಂಡು ಬರ್ತೀಯಾ? ಅತ್ತೇನು ಹೋಗಿ ಕಾಲೇಜ್ಗೆ ಹೋಗಿದ್ದಾಳಕ್ಕೆ ಕರ್ಕೊಂಡು ಬರ್ತೀಯಾ? ಹಾಯ್ ಮಾಡಿಲ್ಲ, ಒಂದ್ಸರಿ ಹಾಯ್ ಮಾಡಿಬಿಡು. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಆಟೋ ಬಂದು ಸೇಲಿಗೆ ಇಟ್ಟಿದ್ದಾರೆ ಅವರು. ಯಾರಿಗಾದರೂ ಬೇಕಾದರೆ ನನಗೆ ಯೂಟ್ಯೂಬ್ನಲ್ಲಿ ಮೆಸೇಜ್ ಮಾಡ್ಬೋದು, ಎಲ್ಲಿ ಏನು ಎಷ್ಟು ರೇಟು ಅಂಥೇಳಿ ಅವ್ರು ಹೇಳ್ತಾರೆ. ನಾನೊಂದು ನಂಬರ್ ಕೂಡ ಕೊಡ್ತೀನಿ ನಿಮಗೆ. ನೋಡ್ತಾ ಇರ್ಬೋದು, ಚಾರ್ಜಿಂಗ್ ಆಟೋ ನೋಡಿ. ಇದು ಒಂದು ತುಂಬ ಚೆನ್ನಾಗಿದೆ ನೋಡಿ. ಸ್ವಲ್ಪ ಡೆಸ್ಟ್ ಆಗಿದೆ, ಬಟ್ ನಿಲ್ಲಿಸ್ಬಿಟ್ಟಿದ್ದಾರಲ್ಲ, ಹಾಗಾಗಿ ಒಂದಿಬ್ಬರು ಜನ ನೋಡ್ಕೊಂಡು ಹೋಗಿದ್ದಾರಂತ. ಬಟ್ ಅವ್ರಿಗೇನಾದರೂ ಸೇಲ್ ಆದರೆ ಇದು ನಿಮಗೆ ಕೊಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ಇವ್ರಿಗೆ ನಾನು ನಂಬರ್ ಕೂಡ ಅವ್ರದ್ದು ನಂಬರ್ ಕೊಡ್ತೀನಿ ನಿಮಗೆ. ಹಾಂ ಹಾಂ, ಅತ್ತಿನ ಕರ್ಕೊಂಡು ಬರ್ತೀಯಾ? ಹಾಂ, ಹೋಗು. ತನ್ವಿ ಅತ್ತಿನ ಕರ್ಕೊಂಡು ಬರ್ತಾನಂತ. ಆಟೋದಲ್ಲಿ ಹೋಗಿ ತನ್ವಿ ಅತ್ತಿನ ಕರ್ಕೊಂಡು ಬರ್ತಾನಂತ ಅಗಸ್ತ್ಯ. ಅದಕ್ಕೆ ವಿಡಿಯೋ ಮಾಡ್ಕೊಂಡೇನು ಅವನ್ನ. ನೋಡಿ ಫ್ರೆಂಡ್ಸ್, ನಮ್ಮ ಅಗಸ್ತ್ಯನ ಎಲ್ಲಾರ ನೋಡಿದ್ರೆ ನೀವು ನನಗೊಂದು ಸ್ವಲ್ಪ ತಿಳಿಸ್ರಿ. ಯಾಕಂದರೆ ಅವನು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ, ಎಲ್ಲೇ ಹೊರಗಡೆ ಹೋಗ್ಯಾನ. ಬಟ್ ಎಷ್ಟು ಜನ ಹುಡುಕ್ತೀವಿ, ಸಿಗವಲ್ಲ ಅವನು. ಹಾಗಾಗಿ ಅಗಸ್ತ್ಯನಂತೂ ಈಗ ಹುಡುಕ್ತಾ ಇದ್ದೀವಿ. ನಿಮಗೇನಾದರೂ ಕಂಡ್ರೆ ಸ್ವಲ್ಪ ನಮಗೆ ಹೇಳ್ರಿ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಗಸ್ತ್ಯ ಎಲ್ಲೋಗೇನ ನೋಡಿ ಬರೋಣ ಬನ್ನಿ. ಅಗಸ್ತ್ಯ ಎಲ್ಲೋದ? ಅಗಸ್ತ್ಯ ಇಲ್ಲಿದ್ದಾನ? ಅಗಸ್ತ್ಯ ಇಲ್ಲಿ ಏನಾದರೂ ಅದೇನ? ಇಲ್ಲ, ಅಗಸ್ತ್ಯ ಎಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ನಿಮಗೇನಾದರೂ ಕಾಣಿಸ್ತಾ ಇದ್ರೆ ಸ್ವಲ್ಪ ಹೇಳಿ, ಪ್ಲೀಸ್ ಹೇಳಿ ನನಗೆ. ಅಗಸ್ತ್ಯ ಕಾಣಿಸ್ತಾನೆ ಇಲ್ಲ, ಎಲ್ಲಿದ್ದಾನೆ ಏನೋ. ಅಯ್ಯೋ ದೇವ್ರೇ, ಎಷ್ಟೊತ್ತಾಯ್ತು ಅಗಸ್ತ್ಯ ಕಾಣಿಸ್ತಾ ಇಲ್ಲ. ಅಗಸ್ತ್ಯ ಇಲ್ಲಿದ್ದಾನ? ಬಾತ್ರೂಮ್ನಲ್ಲಿದ್ದಾನ? ಅಗಸ್ತ್ಯ ಇಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲರೂ ಕಾಣಿಸ್ತಾ ಇದೆ. ನಾನು ಅಗಸ್ತ್ಯ, ನನಗಂತೂ ಕಾಣಿಸ್ತಾ ಇಲ್ಲ ಒಟ್ಟ. ನೋಡಿ, ನಿಮಗೇನಾದರೂ ಕಾಣಿಸಿದ್ರೆ ಹೇಳಿ ಪ್ಲೀಸ್. ಅಗಸ್ತ್ಯ ಪುಟ್ಟ, ಬಾ ಇಲ್ಲಿ ಆಟ ಆಡೋಣ, ಬಾ ಬಾಲ್ ಆಟ ಆಡೋಣ, ಬಾ ಅಗಸ್ತ್ಯ. ಅಗಸ್ತ್ಯ ಅಂದ ಇಲ್ಲೋಡ, ನಿಮ್ಮ ಚಿಕ್ಕಿ ಬೈತಾಳೋಡ. ಅವನ್ನೆಲ್ಲ ಕಿತ್ತಿ ಹಾಕಿದ್ರ, ತೆಗೆದು ಹಾಕ್ಬೇಡ ಅವನ್ನ, ಒಳಗಡೆ ಇಡು. ಅಗಸ್ತ್ಯ ಎಲ್ಲೋಗೇನು ನೋಡಿಯ ನೀನು? ಹಾಂ, ಬ್ಯಾಟ್ ಅದನಾ? ಬಾಲ್ ತೊಗೊಂಬ, ಆಟ ಆಡೋಣ ಅಂತ. ಹಾಂ,
ಮಗಳನ್ನ ಕಾಲೇಜಿಗೆ ಬಿಟ್ಟು ಬಂದ ನಂತರ ಅಗಸ್ತನ ಜೊತೆ ಆಟ ಆಡ್ತಾ ಇದ್ದೆ ನೋಡಿ, ಅಂದರೆ ಮಾತಾಡ್ತಾ ಇದ್ದೆ. ಹೊರಗಡೆ ಎಲ್ಲ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದೆ. ಅಷ್ಟರೊಳಗೆ ಅಕ್ಕ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ರು ನೋಡಿ. ಎಲ್ಲರೂ ಟಿಫನಿಗೆ ಕುತ್ಕೊಂಡಿದ್ದೀವಿ. ಚಟ್ನಿ ಪುಡಿ, ಉಪ್ಪಿನಕಾಯಿ, ಮೊಸರು ಜೊತೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿತ್ತು. ಟಿ ವಿ ನೋಡ್ತಾನೆ ನಾವು ಟಿಫಿನ್ ಎಲ್ಲ ಮುಗಿಸಿದ್ದೀವಿ ನೋಡಿ. ಬನ್ನಿ ಫ್ರೆಂಡ್ಸ್, ಇನ್ಮೇಲೆ ನನ್ನ ವೀಡಿಯೋಸ್ ಎಲ್ಲ ಒಂದು ಸ್ವಲ್ಪ ದಿನ ಬಳ್ಳಾರಿ ವೀಡಿಯೋಸ್ ಎಲ್ಲ ಬರ್ತವೆ. ನಾವು ಎಲ್ಲಿಗೆ ಹೋಗಿದ್ವಿ, ಏನು, ಎಷ್ಟು ದಿನ ಇದ್ದೆ, ಅದೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೈಲಿ ವೀಡಿಯೋ ಒಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ, ಟೇಕ್ ಕೇರ್.